ಹಾಕಿ ಮೈಸೂರಿಗೆ ಹೋಗೋಣ ಡ್ರೈವ್ ಅಂತ ಡಿಸೈಡ್ ಮಾಡಿದ್ವಿ. ನಾವು ಹೇಗೆ ಅಂತಂದರೆ ನಮಗೆ ಪ್ಲ್ಯಾನ್ ಇರಲೇಬೇಕು, ಟೈಮ್ ಇರಲೇಬೇಕು ಅಂತ ಏನಿಲ್ಲ. ನಮ್ದೇನಾದ್ರು ಕೆಲಸ ಇಲ್ಲದೆ ಫ್ರೀ ಆಗಿದ್ದಾಗ ರ್ಯಾಂಡಮಾಗಿ ಏನಾದರೂ ಪ್ಲ್ಯಾನ್ ಮಾಡಿದಾಗ ಈ ಥರ ಮಾಡ್ತೀವಿ. ನಿನ್ನೆ ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಒಂದು ಡ್ರೈವ್ ಥರ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಇದಾಗಿದೆ ಮದ್ದೂರು ಟಿಫನೀಸ್, ಎಲ್ರಿಗೂ ಗೊತ್ತಿದೆ. ಸೊ ಅಲ್ಲಿ ಮೆಕ್ಡಿ ಇದೆ, ಸ್ಟಾರ್ಬಕ್ಸ್ ಇದೆ. ಸೊ ಕಾಫಿ ಬ್ರೇಕ್ ತೊಗೋಬೋದು. ಸೊ ಹಾಗಾಗಿ ನೆನ್ನೆ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಮದ್ದೂರು ಟಿಫನೀಸ್ಗೆ ಹೋಗಿ ಒಳ್ಳೆ ಮದ್ದೂರು ವಡ ಎಲ್ಲ ತಿಂದ್ಕೊಂಡು ಆಮೇಲೆ ಯೂಟರ್ನ್ ತೊಗೊಂಡು ಹಂಗೆ ರಾಮನಗರದ ಮುಖಾಂತರ ಎಂಟ್ರ್ ಆದ್ವಿ ವಾಪಸ್ಸು. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಜಸ್ಟ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಏನೂ ಪ್ಲ್ಯಾನ್ಸ್ ಇಲ್ಲ. ಹೋದ್ಮೇಲೆ ಪ್ಲ್ಯಾನ್ ಮಾಡ್ಕೋಬೇಕು, ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಏನು ಪರ್ಟಿಕ್ಯುಲರಾಗಿ ಇದೇ ಕೆಲಸ ಇದೆ ಅದೇ ಕೆಲಸ ಇದೆ ಅಂತ ಹೋಗ್ತಾ ಇರೋದಲ್ಲ, ರ್ಯಾಂಡಮಾಗಿ ಹೋಗ್ತಾ ಇರೋದು. ಈ ಮೈಸೂರು ಹೈವೇನಲ್ಲಿ ಎಷ್ಟು ಎಮೋಷನ್ಸ್ ಇದೆ ಅಂದರೆ, ಈ ಟೋಲ್ ರೋಡ್ ಹೋಗಿ ಹೊಸ್ದಾಗಿ ಮಾಡಿರ್ಬೋದು ಅಷ್ಟೇ. ಬಟ್ ಮೈಸೂರು ನಂಟಿಸ್ತಾನ ಏನು ಹೊಸ್ದಲ್ಲ. ಯಾಕಂದರೆ ನಾನು ಮೈಸೂರಿನವಳೆ, ನಾವು ತಲ್ಕಾಡು ನಮ್ಮ ಅಮ್ಮನ ಊರು. ಸೊ ಹಾಗಾಗಿ ಮೈಸೂರು, ನರಸೀಪುರ, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಕಡೆ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಸೊ ಹಾಗಾಗಿ ನನಗೇನು ಹೊಸದಲ್ಲ ಮೈಸೂರಿಗೆ ಹೋಗೋದು ಬರೋದು, ಹಬ್ಬಗಳಿಗೆ ಹೋಗೋದು ಬರೋದೆಲ್ಲ ತುಂಬ ನಾರ್ಮಲ್ಲು. ಸೊ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಈ ಸದ್ಯಕ್ಕಂತೂ ಐಡಿಯಾ ಇಲ್ಲ. ಹೋದ್ಮೇಲೆ ಹಂಗೆ ಕವರೇಜಲ್ಲಿ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡ್ತೀವಿ ಅಂತ, ನೋಡೋಣ. ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ಮನೆಯಲ್ಲಿ ಆಗಿರೋದ್ರಿಂದ ಬಹುಶಃ ಬ್ರೇಕ್ಫಾಸ್ಟ್ ಟೈಮ್ ಅಂತೂ ಮುಗಿದಿದೆ. ಸೊ ಇನ್ನೇನಾದ್ರು ಲಂಚ್ ಏನಾದರೂ ಎಲ್ಲಿ ಮಾಡ್ತೀವಿ ಅಂತ ನೋಡಬೇಕು. ಸೊ ತೋರಿಸ್ತೀನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ? ಕೆಫಿಗೆ ಬಂದಿದ್ದೀವಿ. ಫಿಲ್ಟರ್ ಕಾಫಿ, ಫ್ರೆಂಚ್ ಫ್ರೈಸು, ಥಾಯ್ ಕೋಲ್ಡ್ ಕಾಫಿ. ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿದೆ. ಫ್ರೆಂಚ್ ಫ್ರೈಸ್, ನಮ್ಮ ಮನೆ ಹಿಂದ್ಗಡೆ ಒಬ್ಳ ಮ್ಯಾಮ್ ಇದೆ. ಕಾಫಿ ಅಂತೂ ಆಯಿತು, ಒಳ್ಳೆ ಫ್ರೆಂಚ್ ಫ್ರೈಸು ತಿಂದ್ವಿ. ಸೊ ಸಮ್ವೇರ್ ಅರೌಂಡ್ 11:30 ಆ್ಯಕ್ಚುಲಿ ಬಂದಿದ್ದು ಇಲ್ಲಿಗೆ. ಸೊ ಆವಾಗ ಅನ್ನಿಸ್ತು, ಸೊ ಇಲ್ಲೇ ತುಂಬ ತಿಂದು ಇದು ಮಾಡೋದು ಬೇಡ ಅಂತ ಪ್ರಾಪರಾಗಿ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಒಳ್ಳೆ ಊಟ ಮಾಡೋಕ್ಕೆ ಹೋಗೋಣ. ಒಂದು ಅರ್ಧ ಗಂಟೆ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು 1:30 ಹೋಗೋಣ. ಫ್ರೆಂಚ್ ಫ್ರೈಸ್ ತಿಂದು ಒಂದು ಫಿಲ್ಟರ್ ಕಾಫಿ ಕುಡ್ದಿದ್ದೀನಿ. ಕಾಫಿನೂ ಯಾವುದು ಕೆಪೆಚಿನೋ, ಲ್ಯಾಟೆ ಆ ಥರ ಏನೂ ತೊಗೊಂಡಿಲ್ಲ. ಓನ್ಲಿ ಬಿಕಾಸ್ ಈಗ ಹೊಟ್ಟೆ ತುಂಬಿದ್ರೆ ಊಟ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಅನ್ನೋ ಕಾರಣಕ್ಕೆ. ಚೆನ್ನಾಗಿದೆ. ಇಲ್ಲಿ ಸ್ಟಾರ್ಬಕ್ಸು ಇದೆ ನೋಡಿ, ಸ್ಟಾರ್ಬಕ್ಸ್ ಇದೆ. ನನಗೆ ಫಿಲ್ಟರ್ ಕಾಫಿನೂ ಇಷ್ಟ, ಮತ್ತು ಈ ಥರ ಇಟಾಲಿಯನ್ ಸ್ಟೈಲ್ ಕಾಫಿಗಳು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಆ ಬೀನ್ಸಲ್ಲಿ ಅವರು ಕಾಫಿ ಇದನ್ನು ಬೀನ್ಸಲ್ಲಿ ಆಗಷ್ಟೇ ಆ ಮೂಮೆಂಟಿಗಷ್ಟೇ ಅವರು ಗ್ರೈಂಡ್ ಮಾಡಿ ನಮಗೆ ಕಾಫಿ ಅವ್ರು ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಕಾಫಿ ಕಿಕ್ಕು ಸೂಪರಾಗಿರುತ್ತೆ ತಲೆಗೆ. ಸೊ ಬೇಸಿಕಲಿ ಇಟ್ಸ್ ಅನ್ ಅಡಿಕ್ಷನ್, ಕಾಫಿ ಇಸ್ ಅನ್ ಅಡಿಕ್ಷನ್. ಬಟ್ ನಾನು ಅಡಿಕ್ಟ್ ಆಗಿಲ್ಲ. ಈಗ ನೋಡಿ ಲಾಸ್ಟ್ 2 days ನಾನು ಕಾಫಿನೇ ಕುಡ್ದಿಲ್ಲ. ಸೊ ಕಾಫಿ ಬ್ರೇಕ್ ಆಯಿತು, ಅಲ್ಲಿ ಸ್ವಲ್ಪ ಕೆಲಸನೂ ಇತ್ತು, ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸನೂ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಊಟಕ್ಕೆ ಹೋಗಬೇಕು. ಅಲ್ಲೇನೇನು ಊಟ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಬಾಯ್.
ಯಾವ ರೆಸ್ಟೋರೆಂಟ್ಗೆ ಹೋಗೋದು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಸದ್ಯಕ್ಕೆ ಇಂಟರ್ನೆಟಲ್ಲಿ ಹುಡುಕ್ತಾ ಇದ್ದೀವಿ. ನನ್ನ ಮೈಂಡಲ್ಲಿ ಒಂದಿದೆ, ಯಾವುದೋ ಕೇರಳ ಸ್ಟೈಲ್ ಒಂದು ಸ್ಮಾಲ್ ಔಟ್ಲೆಟ್ಟು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಯಾವುದೋ ಇದು ಏರಿಯಾ ಇದೆ, ನನಗೆ ರೋಡ್ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಈ ಏರಿಯಾದಲ್ಲಿ ಇದ್ದೀನಿ. ಯಾರಾದರೂ ನೋಡ್ತಿರೋ ವ್ಯೂವರ್ಸು ಇದು ಯಾವ ಏರಿಯಾ ಅಂತೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಈಗ ನಾವಿದ್ದಿದ್ದು ಗೋಕುಲಂ ಮೇನ್ ರೋಡಲ್ಲಿ ಕೆಫೆಗೆ ಹೋಗಿದ್ದಿದ್ದು. ಸೊ ಚೆನ್ನಾಗಿದೆ ಇಲ್ಲಿ ಏರಿಯಾ, ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಏರಿಯಾ, ಪೀಸ್ಫುಲ್ಲಾಗೆ. ಮೈಸೂರವ್ರು ಯಾರಾದರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಇದು ಯಾವ ಏರಿಯಾ ಅಂತ. ಇದು ತುಂಬ ಚೆನ್ನಾಗಿದೆ, ಮನೆಗಳು ಎಲ್ಲ ಪೀಸ್ಫುಲ್ಲಾಗಿ ಕಟ್ಸ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಯಾರೋ ಪೊಲಿಟಿಷಿಯನ್ಸ್ ಏನಾದ್ರು ಇದ್ದಾರೆ ಅನಿಸುತ್ತೆ ಮೇ ಬಿ. ನೋಡಿ GT ದೇವೇಗೌಡ, ಓಕೆ. ಸೊ ಅವ್ರ ಮನೆ ಸುತ್ತಮುತ್ತ ಇದ್ದೀವಿ, ಇಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು, ಕಾಮಾಗಿದೆ ಅಲ್ಲ. ಸೊ ಇವಾಗ ಇಲ್ಲಿ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಇದೇನೋ ಕೇರಳ ಸ್ಟೈಲ್ ಅಂತೆ. ಸೊ ಈ ಥರ ಕೇರಳ ಸ್ಟೈಲ್ಗೆ ಅಂತ ಹುಡ್ಕೊಂಡು ಸ್ಪೆಸಿಫಿಕ್ಕಾಗಿ ಏನು ಬರೋಲ್ಲ ನಾವು, ಬಟ್ ಇವತ್ತೇನೋ ಬಂದಿದ್ದೀವಿ ಅಷ್ಟೇ. ಚೆನ್ನಾಗಿರುತ್ತೆ, ಅದು ಒಂಥರ ಅವರು ಬಾಳೆ ಎಲೆನಲ್ಲೆಲ್ಲ ಅಡುಗೆ ಮಾಡಿರ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಲೆಟ್ಸ್ ಸಿ. ಊಟ ಆಯಿತು, ಕೇರಳ ಸ್ಟೈಲ್ ಫುಡ್ಡು ತುಂಬ ಚೆನ್ನಾಗಿತ್ತು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಡೆಸರ್ಟ್ ತಿನ್ನೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಸೊ ಈಗೇನು ಈ ರೋಡ್ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಜಸ್ಟ್ ಗೂಗಲ್ನಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇದು ಕೊರ್ಟಾಡೋ 100% ಅರೇಬಿಕಾ ಇರೋಂಥ ಕಾಫಿ. ಇದು ಐಸ್ ಟೀ. ಇದು ಏನು ಪುಡಿಂಗ್ ಇದು? ಆಲ್ಮಂಡ್ ಪುಡಿಂಗ್ ಅಂತೆ. ಆಲ್ಮಂಡ್ ಪುಡಿಂಗ್ ಜೊತೆ ಇದು ಕೊಟ್ಟಿದ್ದಾರೆ. ಸೊ ದಟ್ ಈ ಥರ ಜಾಗ್ರಿ ಹಾಕೊಂಡು ತಿನ್ನೋದು.
ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು 250 ರುಪೀಸು ಕೊರ್ಟಾಡೋ. ಸಖತ್ತಾಗಿ ಇದು ಲ್ಯಾಟೆ ಆರ್ಟ್ ಮಾಡಿದ್ದಾರೆ. ಕಾಫಿ ಟ್ರೈ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ, ರಿಯಲಿ ನೈಸ್ ಅಲ್ಲ. ಹೇಗಿದೆ ಆಲ್ಮಂಡ್ ಪುಡಿಂಗು? ಕಾಫಿ ಹೇಗಿದೆ? ಕೊರ್ಟಾಡೋ ಕಾಫಿ ಕುಡ್ದಿದ್ದಾಯ್ತು. ಸಗದಾಗಿತ್ತು ಕಾಫಿ ಮಾತ್ರ. 100% ಅರೇಬಿಕಾ, ಸೂಪರಾಗಿತ್ತು. ಒಂದು ಆಪ್ಷನ್ ಇತ್ತು, ಅದು 160 ರುಪೀಸು. 100 ml ಅಷ್ಟೇ ಕೊಡೋದವರು. ಬಟ್ ಏನಂದರೆ ಅದು 50% ಅರೇಬಿಕಾ 50% ರೊಬಸ್ಟಾ ಕಾಫಿ ಬೀನ್ಸ್ ಕಾಂಬಿನೇಷನ್ ಆದರೆ ಅಷ್ಟು. 100% ಅರೇಬಿಕಾ ಸಿಂಗಲ್ ಆರಿಜಿನ್ ಕಾಫಿಗೆ ಮಾತ್ರ ಅಷ್ಟು ಕಾಸ್ಟ್ಲಿ ಇದೆ. ಸೊ ಇದು ಆ್ಯಕ್ಚುಲಿ ಕಾಸ್ಟ್ಲಿ ಯಾಕಿದೆ ಅಂದರೆ ಜನರಲಿ ಸ್ವಲ್ಪ ಅರೇಬಿಕಾ ಬೀನ್ಸು ಸ್ವಲ್ಪ ಹೈ ಇನ್ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ನನಗೆ ಈ ಥರ ಕಾಫಿ 100% ಅರೇಬಿಕಾ ಇರೋದನ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ಕೊರ್ಟಾಡೋ ವಾಸ್ ರಿಯಲಿ ನೈಸ್. ಅದಾದಮೇಲೆ ಇವರೊಂದು ಐಸ್ ಟೀ ತೊಗೊಂಡ್ರು, ಅದು ಚೆನ್ನಾಗಿತ್ತು, ಪ್ಯಾಷನ್ ಫ್ರೂಟ್ ಐಸ್ ಟೀ. ಅದಾದಮೇಲೆ ಒಂದು ಆಲ್ಮಂಡ್ ಪುಡಿಂಗ್ ಕೂಡ ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ಇದು ನಮ್ಮ ಮೈಸೂರಿನ ಒಂದು ದಿನದ ದಿನಚರಿ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಆಲ್ರೆಡಿ ಹೊರಟಿದ್ದೀವಿ. ಈಗ ಜಸ್ಟ್ ಕೆಫೆಯಿಂದ ಹೊರಟಿದ್ದೀವಿ. ಹೋಗೋಕ್ಕೆ ಎಷ್ಟು ಅವರ್ ತೋರಿಸ್ತಾ ಇದೆ ಗೊತ್ತಾ? 2 hours ತೋರಿಸ್ತಾ ಇದೆ ನಮ್ಮ ಮನೆಗೆ. ಮತ್ತೆ ಸಿಗುವ. ಬಾಯ್. ಥ್ಯಾಂಕ್ ಯು.